ಶವಗಳ ಜೊತೆ ಸೆಕ್ಸ್. ಶವಗಳ ಜೊತೆ ಎಂದರೆ ನಿಮಗೆ ಆಶ್ಚರ್ಯ ಮತ್ತು ಆಸಕ್ತಿದಾಯಕ ಎನಿಸಬಹುದು, ಆದರೂ ಇದು ನಿಜ. ಶವಗಳ ಜೊತೆ ಸೆಕ್ಸ್ ಇಟ್ಟುಕೊಳ್ಳುವ ಒಂದು ಕಾಯಿಲೆ ಇದೆ, ಅದುವೇ ಈ ನೆಕ್ರೋಫಿಲಿಯಾ. ಈ ಕಾಯಿಲೆಯು ಶವಗಳ ಜೊತೆ ಸೆಕ್ಸ್ ಅನ್ನು ಮಾಡುವ ಒಂದು ಆಕರ್ಷಣೆಯನ್ನು ಉಂಟುಮಾಡುತ್ತದೆ. ಇದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಡಿಸೀಸ್ ಮತ್ತು ಅಮೆರಿಕನ್ ಸೈಕಿಯಾಟ್ರಿಕ್ ಅಸೋಸಿಯೇಷನ್ನಲ್ಲಿ ವರ್ಗೀಕರಿಸಲಾಗಿದೆ. ಈ ನೆಕ್ರೋಫೈಲ್ಸ್ ಅನ್ನು ಬೆಲ್ಜಿಯನ್ ಫಿಸಿಷಿಯನ್ ಜೋಸೆಫ್ ಗುಸ್ಲಿನ್ ಅವರು ಲೆಕ್ಚರ್ ಸೀರೀಸ್ನಲ್ಲಿ 1850ರಲ್ಲಿ ಹೇಳಿಕೊಂಡಿದ್ದಾರೆ. ನೆಕ್ರೋಫಿಲಿಯಾ ಶವದ ಕಡೆಗೆ ವ್ಯಕ್ತಿಯ ಲೈಂಗಿಕ ಬಯಕೆ, ಆಕರ್ಷಣೆ, ಪ್ರಚೋದನೆ ಅಥವಾ ಲೈಂಗಿಕ ಕ್ರಿಯೆಯನ್ನು ಸೂಚಿಸುತ್ತದೆ. ನೆಕ್ರೋಫಿಲಿಯಾವು ಪ್ರಣಯ ಸ್ವಭಾವವನ್ನು ಹೊಂದಿರಬಹುದು. ಮೃತ ಪ್ರೀತಿಪಾತ್ರರನ್ನು ಬಿಡಲು ಸಾಧ್ಯವಾಗುವುದಿಲ್ಲವಾಗುವುದು ಎಂದರ್ಥ. ಪ್ರೀತಿಯ ವ್ಯಕ್ತಿ ಇನ್ನೂ ಜೀವಂತವಾಗಿರುವಂತೆ ಮಾತನಾಡುತ್ತಾರೆ. ದೇಹವನ್ನು ಅತ್ಯಾಚಾರ ಮಾಡುವ ಮೊದಲು ತಮ್ಮ ಬಲಿಪಶು ಸತ್ತಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ. ಇದರ ಪೂರಕವಾಗಿ ಕೋಲ್ಕತ್ತಾದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ರಾಬಿನ್ಸನ್ ಸ್ಟ್ರೀಟ್ ಪ್ರಕರಣವು 2015ರಲ್ಲಿ ಪಾರ್ಥಾ ಡಿ ಅವರು ತಮ್ಮ ಸಹೋದರಿ ದೆಬ್ಜಾನಿ ಡಿ ಅವರ ಅಸ್ಥಿಪಂಜರದೊಂದಿಗೆ 7 ತಿಂಗಳುಗಳಿಗಿಂತ ಹೆಚ್ಚು ಕಾಲ ಕಳೆದಿದ್ದರು. ಜೂನ್ 11ರಂದು ಕೋಲ್ಕತಾ ಪೊಲೀಸರು ಸೆಂಟ್ರಲ್ ಕೋಲ್ಕತಾದ ಮನೆಯೊಂದರ ಬಾಗಿಲಿಗೆ ಬಂದು ಸ್ಥಳೀಯರು ಕಿಟಕಿಯೊಂದರಿಂದ ದಟ್ಟವಾದ ಹೊಗೆ ಹೊರಹೊಮ್ಮುತ್ತಿರುವ ಬಗ್ಗೆ ಅವರಿಗೆ ಎಚ್ಚರಿಕೆ ನೀಡಿದರು. ಅವರು ಮನೆಗೆ ನುಗ್ಗಿದ ನಂತರ ಅವರು ಎಡವಿದ ಸಂಗತಿಗಳಿಗೆ ಅವರು ನಿಖರವಾಗಿ ಸಿದ್ಧರಿರಲಿಲ್ಲ. ಎಪ್ಪತ್ತೇಳು ವರ್ಷದ ವ್ಯಕ್ತಿಯೊಬ್ಬನ ಸುಟ್ಟ ಮೃತದೇಹ ಮನೆಯ ಸ್ನಾನಗೃಹವೊಂದರಲ್ಲಿ ಪತ್ತೆಯಾಗಿತ್ತು ಹಾಗೂ ಬೆಡ್ರೂಮ್ನಲ್ಲಿ ಮಹಿಳೆಯ ಸಂಪೂರ್ಣ ಬಟ್ಟೆಯ ಅಸ್ಥಿಪಂಜರ ಪತ್ತೆಯಾಗಿತ್ತು. ಒಂದು ರೂಮಿನಲ್ಲಿ ಎಲುಬುಗಳಿಂದ ತುಂಬಿದ 2 ಚೀಲಗಳು, ನಾಯಿಗಳು ಸಹ ಕಂಡುಬಂದಿವೆ. ಮನೆಯಲ್ಲಿ ಜೀವಂತವಾಗಿರುವ ಏಕೈಕ ವ್ಯಕ್ತಿ 40ರ ಮಧ್ಯದ ವ್ಯಕ್ತಿಯು ಸಹ ಮನೆಯಲ್ಲಿ ಕಂಡುಬಂದಿದ್ದಾರೆ. ತನಿಖೆ ನಡೆಸಿದಾಗ 44 ವರ್ಷದ ಪಾರ್ಥಾ ಡಿ ಡಿಸೆಂಬರ್ನಲ್ಲಿ ಸಾವನ್ನಪ್ಪಿದ ತನ್ನ ಸಹೋದರಿಯ ಶವದೊಂದಿಗೆ ವಾಸಿಸುತ್ತಿರುವುದು ಕಂಡುಬಂದಿದೆ. ಪೊಲೀಸರು ಪಾರ್ಥಾ ಡಿ ಅವರು ಮಾನಸಿಕ ಅಸ್ವಸ್ಥರಾಗಿದ್ದರು ಎಂದು ತೀರ್ಮಾನಿಸಿದರು. ಅಷ್ಟೇ ಅಲ್ಲ, ಡಿಸೆಂಬರ್ನಲ್ಲಿ ಪಾರ್ಥಾ ಡಿ ಅವರ ಸಹೋದರಿ ಸಾಯುವ ಮೊದಲು ಆಗಸ್ಟ್ನಲ್ಲಿ ಲ್ಯಾಬ್ರೆಡರ್ ನಾಯಿಗಳು ಸಾವನ್ನಪ್ಪಿದ್ದವು. ಆ ನಾಯಿಗಳ ಸಾವಿನಿಂದ ಸಹೋದರಿ ತೀವ್ರ ಖಿನ್ನತೆಗೆ ಒಳಗಾಗಿದ್ದರು ಮತ್ತು ಹೊಡಹುಟ್ಟಿದವರು ನಾಯಿಗಳ ಅವಶೇಷಗಳನ್ನು ವಹಿಸಲು ನಿರಾಕರಿಸಿದರು. ಈ ಪ್ರಕರಣವು ಆ ನಗರದಲ್ಲಿ ಕುತೂಹಲ ಕೆರಳಿಸಿದವು, ಏಕೆಂದರೆ ಒಂದರ ನಂತರ ಒಂದು ಭೀಕರ ವಿವರಗಳು ಮನೆಯಿಂದ ಹೊರಗೆಳೆಯುತ್ತಲೇ ಇದ್ದವು. ಮಾಧ್ಯಮಗಳು ಆ ಮನೆಗೆ ಭಯಾನಕ ಮನೆ ಎಂದು ಹೆಸರಿಟ್ಟರು. ಪಾರ್ಥಾ ಡಿ ಸಾಫ್ಟ್ವೇರ್ ಕಂಪನಿಯ TCSನ ಮಾಜಿ ಉದ್ಯೋಗಿ. ಭಾರತಕ್ಕೆ ತೆರಳುವ ಮೊದಲು ವಿದೇಶದಲ್ಲಿ ವಾಸಿಸುತ್ತಿದ್ದರು. ಕಳೆದ 6 ತಿಂಗಳಿಂದ ತಂಗಿಯ ಶವ ಹಾಗೂ ಸುಮಾರು 10 ತಿಂಗಳಿಂದ ನಾಯಿಗಳ ಶವದೊಂದಿಗೆ ವಾಸವಾಗಿದ್ದರು.
NDTVಯ ವರದಿ ಪ್ರಕಾರ ಪಾರ್ಥ ಡಿ ಪೊಲೀಸರಿಗೆ ತನ್ನ ಸಹೋದರಿ ಮತ್ತು ನಾಯಿಗಳನ್ನು ತುಂಬ ಪ್ರೀತಿಸುತ್ತೇನೆ ಮತ್ತು ಅವುಗಳೊಂದಿಗೆ ಬೇರೆಯಾಗಲು ಬಯಸುವುದಿಲ್ಲ ಎಂದು ಹೇಳಿಕೊಂಡಿರುತ್ತಾನೆ. ಅಷ್ಟೇ ಅಲ್ಲ, ತನ್ನ ಸಹೋದರಿಯ ಆತ್ಮವು ದಿನಗಟ್ಟಲೆ ಅವರನ್ನು ಭೇಟಿ ಮಾಡಿದೆ ಎಂದು ಹೇಳಿದ್ದಾರೆ. ಮೃತ ತಂಗಿಗೆ ಆಹಾರವನ್ನು ಶವದ ಪಕ್ಕದಲ್ಲಿ ಇಟ್ಟು ಹೋಗುತ್ತಿದ್ದೆ ಎಂದು ಪೊಲೀಸರಿಗೆ ತಿಳಿಸಿದ್ದಾನೆ. ಮನೆಯ ತವರು ನಿವಾಸಿಗಳಾದ ವೆಬ್ಜಾನಿ, ಪಾರ್ಥಾಡಿ ಹಾಗೂ ಅವರ ತಂದೆ ಅರವಿಂದ ಎಲ್ಲರ ಡೈರಿಗಳ ಹಾಗೂ ಟಿಪ್ಪಣಿಗಳನ್ನು ನಿರ್ವಹಿಸಿದ್ದಾರೆ ಹಾಗೂ ಇದು ಪೊಲೀಸ್ಗೆ ಇನ್ವೆಸ್ಟಿಗೇಷನ್ಗೆ ಸುಲಭವಾಗಿರುತ್ತದೆ. ಟೈಮ್ಸ್ ಆಫ್ ಇಂಡಿಯಾ ವರದಿಯ ಪ್ರಕಾರ ಕೈ ಬರಹದ ಟಿಪ್ಪಣಿಗಳ ಬಂಡಲ್ಗಳು, ಚೀಲಗಳಲ್ಲಿ, ಗೋಡೆಗಳಲ್ಲಿನ ಬಿರುದುಗಳು ರೂಮ್ನ ಹಾಲ್ನಲ್ಲಿ ಕಂಡುಬಂದಿರುತ್ತದೆ. ಡಿಪ್ಜಾಂಗ್ ಬರಹ ನಿಖರ ಸುಸಂಬದ್ಧ ಮತ್ತು ದಿನಾಂಕ. ಪಾರ್ಥ ಡಿ ಡೈರಿಯು ಕನ್ಫ್ಯೂಷನ್ನಲ್ಲಿ ಕೂಡಿರುತ್ತದೆ. ಏಪ್ರಿಲ್ 15ರವರೆಗೆ ಆರೋಬಿಂದನ ಹಲವಾರು ಬರಹಗಳನ್ನು ಪೊಲೀಸರು ಕಂಡುಕೊಂಡಿದ್ದಾರೆ. ಅಲ್ಲಿ ಅವರು ಡೆಬ್ಜಾನಿ ಮತ್ತು ಪಾರ್ಥರ ನಡುವೆ ಆಸ್ತಿ ಹಂಚಿಕೆಯ ತನ್ನ ಯೋಜನೆಯನ್ನು ಉಲ್ಲೇಖಿಸಿದ್ದಾರೆ. ಮಾರ್ಚ್ 12ರಂದು ಪಾರ್ಥನು ಡೆಬ್ಜಾನಿ ಸಾವಿನ ಬಗ್ಗೆ ಹೇಳಿದ್ದರೆ ಅವನು ಡೆಬ್ಜಾನಿಯನ್ನು ಪಾಲು ಬಿಡಲು ಏಕೆ ಇಚ್ಛಿಸುತ್ತಾನೆ ಎಂದು ಪೊಲೀಸರು ಆಶ್ಚರ್ಯಪಡುತ್ತಾರೆ. ಕುಟುಂಬಸ್ಥರು ಕೆಲವು ಕೈಬರಹದ ಮೂಲಕ ಭಾಷಣ ನಡೆಸುತ್ತಾರೆ ಎಂದು ಅನುಮಾನವು ವ್ಯಕ್ತವಾಗಿತ್ತು. ಕೆಲವು ಟಿಪ್ಪಣಿಗಳು ಲೈಂಗಿಕ ಆತಂಕವನ್ನು ಬಹಿರಂಗಪಡಿಸುತ್ತವೆ. ಪಾರ್ಥ ಡಿ ಅವರ ಹಲವಾರು ಡೈರಿ ನಿಯಮಗಳು ಅವರು 2002ರಲ್ಲಿ ನಿಧನರಾದ ಅವರ ತಾಯಿಯ ಬಗ್ಗೆ ಅಸಮಾಧಾನ ಹೊಂದಿದ್ದರು ಎಂದು ಸೂಚಿಸುತ್ತವೆ, ಏಕೆಂದರೆ ಅವರು ದುರ್ಬಲನೆಂದು ಶಂಕಿಸಿದ್ದಳು. ಮತ್ತೊಂದು ಟಿಪ್ಪಣಿ ಪೊಲೀಸರ ಪ್ರಕಾರ ಮತ್ತು ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ, ತನ್ನ ತಂಗಿಯ ಜೊತೆಗಿನ ಬಾಂಧವ್ಯವನ್ನು ತಾಯಿ ಒಪ್ಪುವುದಿಲ್ಲ ಎಂದು ಸೂಚಿಸುತ್ತದೆ. ಮತ್ತೊಂದು ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯ ಪ್ರಕಾರ ಪಾರ್ಥ ಡಿ ಅವರ ಹೊರ ರಾಜ್ಯದ ಪ್ರವಾಸದ ಸಮಯದಲ್ಲಿ ಅವರು ಸಹೋದರಿ ಡೆಬ್ಜಾನಿ ಅವರೊಂದಿಗೆ ದೈಹಿಕವಾಗಿ ಅನ್ಯೋನ್ಯವಾಗಲು ಪ್ರಯತ್ನಿಸಿದ್ದಾರೆ ಎಂದು ಹೇಳಿದರು. ಅವರ ಮಾನಸಿಕ ಸ್ಥಿತಿಯನ್ನು ಗಮನಿಸಿದರೆ ಎಷ್ಟು ನಿಜ, ಎಷ್ಟು ಕಲ್ಪಿಸಲಾಗಿದೆ ಎಂಬುದರ ಬಗ್ಗೆ ಅನುಮಾನಗಳಿವೆ. ಅಂತಿಮವಾಗಿ ಪಾರ್ಥ ಡಿ ವಿರುದ್ಧ ICC ಸೆಕ್ಷನ್ 260 ಅಂದರೆ ಸಾರ್ವಜನಿಕ ಉಪದ್ರವ ಮತ್ತು 269 ಅಂದರೆ ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ನಿರ್ಲಕ್ಷ್ಯ ಮತ್ತು 176 ಅಂದರೆ ಕಾನೂನಿನಲ್ಲಿ ಬದ್ಧರಾಗಿರುವ ವ್ಯಕ್ತಿಯಿಂದ ಸಾರ್ವಜನಿಕ ಸೇವಕರಿಗೆ ನೋಟಿಸ್ ಅಥವಾ ಮಾಹಿತಿ ನೀಡಲು ಲೋಪ. ಮಾಧ್ಯಮ ವರದಿಗಳು ಮತ್ತು ಸಂಶಯಾಸ್ಪದ ಡೈರಿ ನಮೂದುಗಳು ಆಧಾರಗಳ ಮೇಲೆ ಪಾರ್ಥ ಡಿ ನೆಕ್ರೋಫ್ಯಾಲಿಯಕ್ ಎಂದು ತಜ್ಞರ ವಿಭಾಗಗಳು ಆರೋಪಿಸುತ್ತಲೇ ಇದ್ದವು.